ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ಡೈರಿ. ನಾವು ನಮ್ಮ ಮಲ್ಲಿಗೆ ಗಿಡಗಳಿಗೆ ಚೆನ್ನಾಗಿ ಆರೈಕೆ ಮಾಡುತ್ತಿದ್ದೇವೆ, ನೀರು ಸಹ ಸರಿಯಾಗಿಯೇ ಹಾಕುತ್ತಿದ್ದೇವೆ. ಆದರೂ ಹೂವು ಕಡಿಮೆ ಅನ್ನುವುದು ಎಲ್ಲರ ಕಂಪ್ಲೇಂಟ್ ಆಗಿರುತ್ತದೆ. ನಿಮ್ಮ ಕಂಪ್ಲೇಂಟ್ ಸಹ ಇದೇ ಆಗಿದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇದರಲ್ಲಿ ನಾನು ನಿಮಗೆ ಗೊತ್ತಿಲ್ಲದೆ ನೀವು ಮಾಡಿರಬಹುದಾದ ಮಿಸ್ಟೇಕ್ಸ್ ಯಾವುದು ಅನ್ನುವುದನ್ನು ತಿಳಿಸಿಕೊಡುತ್ತೇನೆ. ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ, ಒಂದು ಪಾಟ್ನಲ್ಲಿ ಒಂದಕ್ಕಿಂತ ಹೆಚ್ಚಿನ ಗಿಡಗಳು. ನಾವು ಮಲ್ಲಿಗೆ ಗಿಡವನ್ನು ನೆಡುವಾಗ ಒಂದು ಪಾಟ್ನಲ್ಲಿ ಒಂದೇ ಗಿಡವನ್ನು ನೆಡಬೇಕು. 2-3 ಗಿಡಗಳನ್ನು ಒಂದೇ ಪಾಟ್ನಲ್ಲಿ ಹಾಕಿದರೆ ಅದಕ್ಕೆ ಸರಿಯಾಗಿ ಗಾಳಿ ಬಿಸಿಲು ಸಿಗುವುದಿಲ್ಲ ಮತ್ತು ನಾವು ಹಾಕಿದ ಗೊಬ್ಬರ ಸಹ ಸಾಕಾಗುವುದಿಲ್ಲ. ಆಗ ಗಿಡದ ಬೆಳವಣಿಗೆ ಆಗುವುದಿಲ್ಲ ಮತ್ತು ಹೂವು ಸಹ ಕಡಿಮೆ ಆಗಲು ಪ್ರಾರಂಭಿಸುತ್ತದೆ. ಮಲ್ಲಿಗೆ ಪೊದೆಯ ಹಾಗೆ ಬೆಳೆಯುವ ಸಸ್ಯ. ಅದಕ್ಕೆ ಸ್ಥಳ ಜಾಸ್ತಿ ಬೇಕಾಗುತ್ತದೆ. ನೆಲದಲ್ಲಿ ನೀವು 2 ಸಸಿಗಳನ್ನು ನೆಟ್ಟರೂ ಅದು ಚೆನ್ನಾಗಿಯೇ ಬೆಳೆಯುತ್ತದೆ. ಆದರೆ ಪಾಟ್ನಲ್ಲಿ ಸ್ಥಳಾವಕಾಶ ಕಡಿಮೆ ಇರುವ ಕಾರಣ ಒಂದು ಪಾಟ್ನಲ್ಲಿ ಒಂದೇ ಗಿಡ ಇರುವಂತೆ ನೋಡಿಕೊಳ್ಳಿ. ಒಂದು ವೇಳೆ ಹೊಸತಾಗಿ ಗಿಡ ಮಾಡುವ ಉದ್ದೇಶದಿಂದ ಪಾಟ್ನಲ್ಲಿ ಗಿಡವನ್ನು ನೆಟ್ಟಿದ್ದರೂ ಸಹ ಅದು ಚಿಗುರಿ ಸ್ವಲ್ಪ ದೊಡ್ಡದಾದ ತಕ್ಷಣ ಅದನ್ನು ತೆಗೆದು ಬೇರೆ ಪಾಟ್ಗೆ ಹಾಕಬೇಕಾಗುತ್ತದೆ. ಹೀಗೆ ಮಾಡುವುದರಿಂದ ಗಿಡದ ಬೆಳವಣಿಗೆ ಚೆನ್ನಾಗಿ ಆಗುತ್ತದೆ ಮತ್ತು ಹೂವಿನ ಸಂಖ್ಯೆಯೂ ಸಹ ಹೆಚ್ಚಾಗುತ್ತದೆ. ಎರಡನೆಯ ಅಂಶ ಎಂದರೆ ನಿರಂತರವಾಗಿ ನೀರು ಹಾಕುತ್ತಿರುವುದು ಅಥವಾ ಪಾಟ್ನಲ್ಲಿ ನೀರನ್ನು ನಿಲ್ಲಿಸುವುದು. ನಾವು ಗಿಡಕ್ಕೆ ಅವಶ್ಯಕತೆ ಇದ್ದಾಗ ಮಾತ್ರ ನೀರನ್ನು ಹಾಕಬೇಕು ಮತ್ತು ಮಿತವಾಗಿ ನೀರನ್ನು ಹಾಕಬೇಕು. ಪ್ರತಿದಿನ ನೀವು ಗಿಡಕ್ಕೆ ನೀರು ಹಾಕುವುದಾದರೆ 1-2 ಲೀಟರ್ ನೀರು ಸಾಕಾಗುತ್ತದೆ. ನಾವು ಗಿಡದ ಬುಡವನ್ನು ನೀರುಣಿಸುವ ಮೊದಲು ಕೆದಕಿ ನೋಡಿದಾಗ ಅದರಲ್ಲಿ ತೇವಾಂಶ ಇದ್ದರೆ ಆ ದಿನ ನೀರು ಬೇಕಾಗುವುದಿಲ್ಲ. ಗಿಡದ ಮಣ್ಣು ತುಂಬ ಒಣಗಿದ್ದರೆ ಮಾತ್ರ ನೀರನ್ನು ಹಾಕಿ. ಏಕೆಂದರೆ ನೀರು ಪಾಟ್ನಲ್ಲಿ ನಿಲ್ಲುತ್ತಾ ಇದ್ದರೆ ಅದು ಡ್ರೈ ಆಗುವ ಮೊದಲೇ ನಾವು ಪುನಃ ನೀರನ್ನು ಹಾಕಿದರೆ ಫಂಗಸ್ ಬರಲು ಮತ್ತು ಗಿಡದ ಬೇರುಗಳು ಕೊಳೆಯಲು ಪ್ರಾರಂಭವಾಗುತ್ತದೆ. ಇದರಿಂದ ಗಿಡದ ಎಲೆಗಳು ಹಳದಿಯಾಗಿ ಹೂವಿನ ಸಂಖ್ಯೆ ಸಹ ಕಡಿಮೆಯಾಗುತ್ತದೆ ಮತ್ತು ಹೂವಿನ ಗಾತ್ರವೂ ಸಹ ತುಂಬ ಚಿಕ್ಕದಾಗುತ್ತದೆ. ಮೂರನೇ ಅಂಶ ಎಂದರೆ ನಿಯಮಿತವಾಗಿ ಗೊಬ್ಬರವನ್ನು ಹಾಕದಿರುವುದು. ಉಡುಪಿ ಮಲ್ಲಿಗೆ ಗಿಡ ನಿರಂತರವಾಗಿ ಹೂವನ್ನು ನೀಡುವ ಸಸ್ಯ. ಬೇರೆ ಗಿಡಗಳು ಒಮ್ಮೊಮ್ಮೆ ಸೀಸನ್ನಿಗೆ ಮಾತ್ರ ಹೂವನ್ನು ನೀಡುತ್ತವೆ. ಆದರೆ ಉಡುಪಿ ಮಲ್ಲಿಗೆ ಗಿಡದಲ್ಲಿ ಒಮ್ಮೆ ಹೂ ಮುಗಿದ ನಂತರ ಪುನಃ ಗಿಡ ಚಿಗುರಿ ಮೊಗ್ಗು ಬರಲು ಪ್ರಾರಂಭವಾಗುತ್ತದೆ. ಈ ಕಾರಣದಿಂದ ನಾವು ಗಿಡಕ್ಕೆ ಪ್ರತಿ 15 ದಿನಕ್ಕೊಮ್ಮೆ ಯಾವುದಾದರೂ ಗೊಬ್ಬರವನ್ನು ಹಾಕುತ್ತಲೇ ಇರಬೇಕು. ಇಲ್ಲವಾದಲ್ಲಿ ಗಿಡದ ಬೆಳವಣಿಗೆ ಮತ್ತು ಹೂವಿನ ಸಂಖ್ಯೆ ಕಡಿಮೆಯಾಗುತ್ತದೆ. ಕೀಟಗಳ ನಿರ್ವಹಣೆ. ಮಲ್ಲಿಗೆ ಹೂವುಗಳ ಪರಿಮಳದಿಂದಾಗಿ ಈ ಗಿಡಕ್ಕೆ ಹುಳಗಳ ಕಾಟ ಸ್ವಲ್ಪ ಜಾಸ್ತಿಯೇ ಇರುತ್ತದೆ. ಕೆಲವು ಹುಳುಗಳು ಮೊಗ್ಗುಗಳನ್ನು ತಿಂದರೆ ಇನ್ನು ಕೆಲವು ಹುಳುಗಳು ಗಿಡದ ಚಿಗುರನ್ನೇ ತಿನ್ನುತ್ತವೆ. ನಾವು ಗಿಡವನ್ನು ಎಷ್ಟೇ ಚೆನ್ನಾಗಿ ಆರೈಕೆ ಮಾಡಿದರೂ ಹುಳುಗಳ ಸಂಖ್ಯೆ ಹೆಚ್ಚಾಗಿದ್ದರೆ ನಮಗೆ ನಿರೀಕ್ಷೆ ಮಾಡಿದಷ್ಟು ಹೂವು ಪಡೆಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಹುಳುಗಳ ಸಂಖ್ಯೆ ಸ್ವಲ್ಪ ಪ್ರಾರಂಭವಾಗಿದೆ ಎನ್ನುವಾಗಲೇ ಕೀಟನಾಶಕವನ್ನು ಬಳಸಬೇಕು. ನಿರಂತರವಾಗಿ 15 ದಿನಕ್ಕೊಮ್ಮೆ ಬೇವಿನ ಎಣ್ಣೆಯನ್ನು ವಿಮ್ ಜೆಲ್ ಮತ್ತು ಸ್ವಲ್ಪ ನೀರಿನೊಂದಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡುವುದರಿಂದಲೂ ಹುಳುಗಳನ್ನು ಬರದಂತೆ ನೋಡಿಕೊಳ್ಳಬಹುದು. ಗಿಡದಲ್ಲಿ ಹೂ ಕಡಿಮೆ ಆಗಲು ಹುಳುಗಳು ಸಹ ಒಂದು ಪ್ರಮುಖವಾದ ಕಾರಣವಾಗಿರುತ್ತವೆ. ಗಿಡಗಳ ಸ್ವಚ್ಛತೆ. ಮಲ್ಲಿಗೆ ಗಿಡಕ್ಕೆ ನಾವು ರಸಗೊಬ್ಬರ ಹಾಕುವಾಗ ಹಸುವಿನ ಸೆಗಣಿಯನ್ನು ಬಳಕೆ ಮಾಡುತ್ತೇವೆ. ಹಾಗೆ ಮಾಡಿದಾಗ ಸೆಗಣಿಯಲ್ಲಿರುವ ಕಳೆ ಬೀಜಗಳಿಂದಾಗಿ ಪಾಟ್ನಲ್ಲಿ ಸಾಕಷ್ಟು ಕಳೆ ಗಿಡಗಳು ಹುಟ್ಟುತ್ತವೆ. ನಾವು ಗಿಡಕ್ಕೆ ನೀಡುವ ಗೊಬ್ಬರವನ್ನು ಹೀರಿಕೊಂಡು ಅವು ಮಲ್ಲಿಗೆ ಗಿಡಕ್ಕಿಂತಲೂ ಎತ್ತರವಾಗಿ ಬೆಳೆಯುತ್ತವೆ. ಆದ್ದರಿಂದ ನಾವು ಕಳೆ ಗಿಡಗಳನ್ನು ಚಿಕ್ಕದಾಗಿರುವಾಗಲೇ ಕಿತ್ತು ಹಾಕಿ ಬಿಡಬೇಕು. ಅದು ದೊಡ್ಡದಾದ ನಂತರ ಕೀಳಲು ಪ್ರಯತ್ನಿಸಿದರೆ ಅದು ತುಂಡಾಗುತ್ತದೆ ಮತ್ತು ಅದರ ಅರ್ಧ ಭಾಗ ಪಾಟ್ನಲ್ಲಿಯೇ ಉಳಿಯುತ್ತದೆ.
ಹೆಚ್ಚು ಫೋರ್ಸ್ ಮಾಡಿ ನಾವು ಕಳೆ ಗಿಡವನ್ನು ಕೀಳಲು ಹೋದಾಗ ಮಲ್ಲಿಗೆ ಗಿಡದ ಬೇರುಗಳಿಗೂ ಸಹ ಪೆಟ್ಟಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಕಳೆ ಗಿಡವನ್ನು ಚಿಕ್ಕದಾಗಿರುವಾಗಲೇ ಕಿತ್ತು ತೆಗೆಯಿರಿ ಮತ್ತು ಮಲ್ಲಿಗೆ ಗಿಡದ ಬುಡದಲ್ಲಿ ಯಾವಾಗಲೂ ಕಳೆ ಇಲ್ಲದಂತೆ ಸ್ವಚ್ಛವಾಗಿ ನೋಡಿಕೊಳ್ಳಿ. ಇದರಿಂದ ನೀವು ಒಳ್ಳೆಯ ಹೂಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಗಿಡಗಳನ್ನು ರೀಪ್ಲೇಸ್ ಮಾಡುವುದು. ನಾವು ಮಲ್ಲಿಗೆ ಕೃಷಿಯನ್ನು ಆದಾಯ ಪಡೆಯುವ ಉದ್ದೇಶದಿಂದ ಮಾಡುತ್ತಿರುವುದರಿಂದ ಅದರಿಂದ ಹೂ ಪಡೆಯುವುದು ನಮಗೆ ಅನಿವಾರ್ಯ ಆಗಿರುತ್ತದೆ. ಪಾಟ್ನಲ್ಲಿರುವ ಯಾವುದಾದರೂ ಗಿಡ ತುಂಬ ಹಳದಿಯಾಗಿದ್ದರೆ ಅದನ್ನು ಒಮ್ಮೆ ಪಾಟ್ನಿಂದ ತೆಗೆದು ಅದರ ಬೇರುಗಳು ತುಂಬಿರುವುದನ್ನು ಕತ್ತರಿಸಿ ಒಳ್ಳೆಯ ಫಂಗಿಸೈಡನ್ನು ಬಳಕೆ ಮಾಡಿ ಉತ್ತಮವಾದ ಗೊಬ್ಬರವನ್ನು ಹಾಕಿ ಪುನಃ ಅದನ್ನು ಪಾಟ್ನಲ್ಲಿ ನೆಡಿ. ಅದಕ್ಕೆ 1-2 ತಿಂಗಳ ಸಮಯವನ್ನು ಕೊಡಿ. ಅಷ್ಟರಲ್ಲಿಯೇ ಅದು ಚೆನ್ನಾಗಿ ಚಿಗುರುತ್ತದೆ. ಕೆಲವೊಂದು ಗಿಡಗಳು ಎಷ್ಟೇ ಆರೈಕೆ ಮಾಡಿದರೂ ಸಹ ಚೆನ್ನಾಗಿ ಚಿಗುರುವುದಿಲ್ಲ ಮತ್ತು ಬೆಳವಣಿಗೆ ಆಗುವುದಿಲ್ಲ. ಹಾಗಿದ್ದಾಗ ನಾವು ಅದಕ್ಕಾಗಿ ಕಾಯುವ ಬದಲು ಪಾಟ್ನಲ್ಲಿ ಮಾಡಿಟ್ಟುಕೊಂಡಿರುವ ಚಿಕ್ಕ ಚಿಕ್ಕ ಗಿಡಗಳಲ್ಲಿ ಯಾವುದಾದರೂ ಗಿಡವನ್ನು ಆ ಪಾಟ್ನಲ್ಲಿ ನೆಟ್ಟು ಈ ಹಳೆಯ ಗಿಡವನ್ನು ರೀಪ್ಲೇಸ್ ಮಾಡುವುದರಿಂದ ಆ ಜಾಗದಲ್ಲಿ ಈ ಗಿಡ ಉತ್ತಮವಾಗಿ ಬೆಳೆಯುತ್ತದೆ ಮತ್ತು ನಮಗೆ ನಿರಂತರವಾಗಿ ಆದಾಯವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಇನ್ನೂ ಹೆಚ್ಚಿನ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.